ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ 56. ಯಾಕಮ್ಮ ಬೇಡ ಅಂತೀರಾ? ಅವರಿಗೂ ಈ ವಿಷಯ ತಿಳಿದ್ರೆ ಒಳ್ಳೆಯದಲ್ವಾ? ನೀರಜ್ ಹೇಳೋ ಮೊದಲು ನಾವೇ ಹೇಳೋದು ಒಳ್ಳೆಯದಲ್ವಾ? ತನ್ನ ಮನದಲ್ಲಿರುವ ಸಂಶಯ ನಿವಾರಣೆಗೆಂದು ಅತ್ತೆಯಲ್ಲಿ ಕೇಳಿದಳು ಸಮನ್ವಿ. ಇಲ್ಲಮ್ಮ ಸಮು, ನಾನು ನಿನಗಿಂತ ಹೆಚ್ಚು ಪ್ರಪಂಚ ಕಂಡವಳು. ನನ್ನ ಮಗ ಸಮರ್ಥ್ ಒಬ್ಬನೇ ಅಂತ ಅಲ್ಲ, ಪ್ರಪಂಚದಲ್ಲಿರುವ ಯಾವ ಗಂಡಸರೂ ಕೂಡ ತನ್ನ ಪತ್ನಿಯಾದವಳ ಹೆಸರಿಗೆ ಕಳಂಕ ಅಥವಾ ಕಪ್ಪು ಕಲೆ ಅಂಟಿದೆ ಅಂದರೆ ಅನುಮಾನದ ದೃಷ್ಟಿಯಿಂದಲೇ ನೋಡುವುದು. ಒಮ್ಮೆ ಸಂಶಯ ಬಂತು ಅಂದರೆ ಅದು ವಾಸಿಯಾಗದ ಕಾಯಿಲೆ ಇದ್ದ ಹಾಗೆ. ನೀನಾಗಿಯೇ ನಿನ್ನ ಸುಖ ಸಂಸಾರಕ್ಕೆ ಹುಳಿ ಹಿಂಡ್ಕೋಬೇಡ. ನಿನ್ನ ಸಂಸಾರ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ. ಸೊಸೆಗೆ ತಿಳಿ ಹೇಳಿದರು ಸುನಂದ. ಅಮ್ಮ, ಅದು ಒಂದು ವೇಳೆ ನೀರಜ್ ಏನಾದರೂ ಈ ವಿಷಯವನ್ನು ಅವರಿಗೆ ಹೇಳಿದರೆ, ಅವರಿಂದ ವಿಚಾರ ಗೊತ್ತಾದರೆ? ಅಮ್ಮ, ಬೇರೆಯವರಿಂದ ವಿಷಯ ಗೊತ್ತಾದರೆ ಅವರಿಗೆ ಇನ್ನೂ ಹೆಚ್ಚು ಸಿಟ್ಟು ಬರಲ್ವಾ? ಅದರಿಂದ ಏನಾದರೂ ತೊಂದರೆ ಆದರೆ? ಇವರು ವಿದೇಶಕ್ಕೆ ಹೋಗಿರುವ ಸಮಾಚಾರ ಅವನಿಗೆ ಗೊತ್ತು. ಅವನೇನಾದರೂ ಕತೆ ಕಟ್ಟಿ ಹೇಳಿದರೆ, ಮತ್ತೆ ಅವನ ಮಾತನ್ನು ನಿಮ್ಮ ಮಗ ನಂಬಿದರೆ, ಆಗ ನನ್ನ ಸಂಸಾರ ಸರ್ವನಾಶ ಆಗಿ ಹೋಗುತ್ತೆ. ಆ ಲೋಫರ್ ಏನಾದರೂ ನಮ್ಮಿಬ್ಬರ ಬಗ್ಗೆ ಇಲ್ಲಸಲ್ಲದ ಕತೆ ಕಟ್ಟಿ ಅವರ ಮುಂದೆ ಹೇಳಿದರೆ ಆಗೇನು ಮಾಡೋದಮ್ಮ? ಸಮನ್ವಿ ವಿಹ್ವಲಳಾಗಿ ಪ್ರಶ್ನಿಸಿದಾಗ ಸುನಂದ ಅವರು ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದರು. ಇಲ್ಲಮ್ಮ, ಸಮರ್ಥ್ ಮುಂದೆ ಬಂದು ಮಾತಾಡೋ ಧೈರ್ಯ ಆ ಅಯೋಗ್ಯನಿಗೆ ಖಂಡಿತವಾಗಿಯೂ ಇರಲ್ಲ. ಅಂಥವರೆಲ್ಲ ಹೆದರೋರ ಮೇಲೆ ಕಪ್ಪೆ ಎಸೀತಾರೆ ಅಷ್ಟೇ. ಒಂದು ವೇಳೆ ನೀರಜ್ ಬಂದು ಸಮರ್ಥ್ ಮುಂದೆ ಇದನ್ನೆಲ್ಲ ಹೇಳಿದ ಅಂತಾನೆ ಇಟ್ಕೋ. ಹಾಗೇನಾದರೂ ಹೇಳಿದರೆ ನೀನು ನಾನೊಬ್ಳೇ ಮನೆಯಿಂದ ಎಲ್ಲೂ ಹೊರಗೆ ಹೋಗ್ತಾ ಇರಲಿಲ್ಲ, ನಮ್ಮ ಜೊತೆ ಅತ್ತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳು. ಒಂದು ವೇಳೆ ಅವನು ನನ್ನನ್ನು ವಿಚಾರಿಸ್ತಾನೆ ಅಂತ ಇಟ್ಕೋ. ನಾನು ಅದೇ ಉತ್ತರ ಹೇಳ್ತೀನಿ. ಸಮು ಯಾವತ್ತೂ ಒಬ್ಳೇ ಎಲ್ಲೂ ಹೋಗಿಲ್ಲ ಅಂತೀನಿ. ಇಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.